ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗಿಳಿದಿದ್ದಾರೆ. ಬಜೆಟ್ ಮಂಡನೆ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಭಟನೆ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 44 ವರ್ಷಗಳ ಬೇಡಿಕೆಗೆ ಸಿಎಂ ಕುಮಾರಸ್ವಾಮಿ ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಟಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ಪ್ರತಿಭಟನಾ ಜಾಥಾ ಮಾಡಿದ್ರು. ಇನ್ನು ಪ್ರತಿಭಟನೆಯಲ್ಲಿ 2500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿರ್ದೇಶಕಿ ಪುಷ್ಪಾ ರಾಯರ್ ಆಗಮಿಸಿ ಅಹವಾಲು ಸ್ವೀಕರಿಸಿದ್ದಾರೆ. ಇಲಾಖಾ ಅಧಿಕಾರಿಗಳು ಆಗಮಿಸ್ತಾ ಇದ್ದಂತೆಯೇ ಆಕ್ರೋಶಗೊಂಡ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲದೆ ತಮ್ಮ ಬೇಡಿಕೆ ಈಡೇರುವವರೆಗೂ ಕದಲುವುದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಜೊತೆ ನಮ್ಮ ಪ್ರತಿನಿಧಿ ವೀಣಾ ನಡೆಸಿರೋ ಚಿಟ್ ಚಾಟ್ ನೋಡೋಣ ಬನ್ನಿ. ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ತಿರುಗಿ ಬಿದ್ದಿದ್ದಾರೆ. ಇಷ್ಟು ದಿನ ಮದ್ಯವನ್ನ ನಿಷೇಧ ಮಾಡಬೇಕು ಅಂತಹ ಒಂದು ಪ್ರತಿಭಟನೆ ನಡೆಯಿತು. ಜೊತೆಗೆ ಬಿಸಿಯೂಟ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಪ್ರತಿಭಟನೆ ಪ್ರಾರಂಭವಾಗಿದೆ. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ಬಳಿ ತೆರಳಿರುವಂತದ್ದು. ನಾನೀಗ ಫ್ರೀಡಂ ಪಾರ್ಕ್ ಬಳಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ವಿವಿಧ ಜಿಲ್ಲೆಗಳು ಅಂದ್ರೆ 30 ಜಿಲ್ಲೆಗಳಿಂದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಅಂದ್ರೆ ಸಮಾನ ವೇತನ ಮತ್ತೆ ಸಮಾನ ವೇತನವನ್ನ ಜಾರಿಗೆ ತರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. 30 ಜಿಲ್ಲೆಗಳಿಂದ ಆಗಮಿಸಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರನ್ನ ಅಂದ್ರೆ ಸರ್ಕಾರಕ್ಕೆ ತಮ್ಮ ಮನವಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಆಗಮಿಸಿರುವಂತದ್ದು. ಈಗ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಅವರಿಗೆ ಒಂದು ಪೆಂಡಾಲ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಸಿಎಂ ಹಾಗೆ ಡಿಸಿಎಂ ಅವರು ಸ್ಥಳಕ್ಕೆ ಬರಬೇಕು, ಸೊ ಮನವಿಯನ್ನ ಸ್ವೀಕರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ. ಸೊ ಅವರಿಗಾಗಿ ಪೆಂಡಾಲ್ ವ್ಯವಸ್ಥೆಯನ್ನ ಹಾಕಿದ್ದಾರೆ. ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಅಲ್ಲಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರು ಕೂತಿರುವಂತದ್ದನ್ನು ನೋಡಬಹುದು. ಜೊತೆಗೆ ಸಾಕಷ್ಟು ಬಿಸಿಲಿದೆ ಕೂಡ. ಸೊ ಬಿಸಿಲನ್ನು ಕೂಡ ಲೆಕ್ಕಿಸದೆ ತಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅಂದ್ರೆ ಪ್ರತಿ ಸಲ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾರೆ. ಸೊ ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಮಂದಿ ಈಗ ಭಾಗಿಯಾಗಿರುವಂತದ್ದು. ಸೊ ಅವರನ್ನು ಕೂಡ ಕೆಲವರನ್ನ ಮಾತಾಡಿಸ್ತೀನಿ. ಸೊ ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಇಲ್ಲಿರೋರಂತವ್ರನ್ನು ಕೂಡ ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಇವತ್ತು ಪ್ರತಿಭಟನೆಗೆ ಬಂದಿದ್ದೀರಾ, ಏನೆಲ್ಲ ಬೇಡಿಕೆಗಳಿದೆ ನಿಮ್ದು? ಮೇಡಮ್, ನಮ್ದು ಮಸ್ತಾಗಿ ಬೇಡಿಕೆಗಳಿವೆ. ನಮ್ ಬೇಡಿಕೆಗಳು ಇನ್ನೂ ಒಂದು ಈಡೇರಿಸಲೇ ಇಲ್ಲ. ಕೆಲಸನ ಕಾಯಂ ಮಾಡಬೇಕು, ಗೌರವಧನ ಅಂತ ತೆಗೆದಾಕ್ಬೇಕು, ಸಂಬಳ ಅಂತ ಕೊಡಬೇಕು, ಈ ಕನಿಷ್ಠ ವೇತನ ಮಾಡಬೇಕು, ಆಮೇಲೆ ಮಾತೃಪೂರ್ಣ ಅಂತವೆಲ್ಲ ನಿಲ್ಲಿಸಬೇಕು. ಮೊದಲೇ ಹೆಂಗ್ ಫುಡ್ ಕೊಡ್ತಿದ್ರು ಹಂಗೆ ಗರ್ಭಿಣಿ ಬಾಣಂತಿಯರಿಗೆ ಫುಡ್ ಕೊಡಬೇಕು, ಆಮೇಲೆ ಮನೆಗೆ ಫುಡ್ ಕೊಡಬೇಕು. ಮತ್ತೆ ನಮ್ಗೆ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿಸ್ತಾರೆ, ಅದೆಲ್ಲ ನಿಲ್ಲಿಸಬೇಕು. ಮೊದಲು ನಮ್ಗೆ ಕೆಲಸದ ಒತ್ತಡನೇ, ನಮ್ ಕೆಲಸ ಮಾಡೋದೇ ನಮ್ಗೆ ಕಷ್ಟ. ಬೇರೆ ಇಲಾಖೆ ಕೆಲಸ ಮಾಡಿಕೆ ನಮ್ಗೆ ತುಂಬಾ ತೊಂದರೆ ಇದೆ. ಆಮೇಲೆ ಕಾರ್ಯಕರ್ತೆಯರಿಗೆ ಇವ್ರು ಇರುವುದಿಲ್ಲ, ಸಹಾಯಕಿಯರು ಇರುವುದಿಲ್ಲ. ಬರೀ ಕಾರ್ಯಕರ್ತೆಯರು ಎಲ್ಲಾ ಕೆಲಸನೂ ನಿಭಾಯಿಸಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಮೇಡಮ್. ನೀವು ಎಲ್ಲಿಂದ ಬಂದಿದ್ದೀರಾ? ಒಟ್ಟು ಎಷ್ಟು ಡಿಸ್ಟ್ರಿಕ್ಟ್ ಇಂದ ಎಷ್ಟು ಜನ ಬಂದಿದ್ದೀರಾ? ಸುಮಾರು ನಮ್ಮ ಚನ್ನಪಟ್ಟಣ ತಾಲೂಕಿಂದ 10 ಡಿಸ್ಟಿಕ್ನವ್ರು ಬಂದವ್ರೆ. ಎಷ್ಟು ಸಾವಿರ ಜನ ಇರ್ಬೋದು? ನಮ್ಮ ಚನ್ನಪಟ್ಟಣದಿಂದ 600 ಜನ ಚಿಲ್ಲರೆ ಬಂದಿದ್ದೀವಿ. ಹೆಲ್ಪರ್ ಟೀಚರ್ಸ್ ಎಲ್ಲ 600 ಜನ ಬಂದಿದ್ದೀವಿ ಚನ್ನಪಟ್ಟಣದಿಂದ. ಇದಿಷ್ಟು ಅಂಗನವಾಡಿ ಕಾರ್ಯಕರ್ತೆಯರ ಮಾತು. ಅಂದ್ರೆ ತಮ್ಮ ಬೇಡಿಕೆಗಳು ಈಡೇರಬೇಕು, ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನಿಗದಿ ಮಾಡಬೇಕು, ಜೊತೆಗೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು, ಜೊತೆಗೆ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾವಿರಾರು ಕಾರ್ಯಕರ್ತೆಯರು ರಾಜಧಾನಿಗೆ ಆಗಮಿಸಿರುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಂದ್ರ ಜೊತೆ ವೀಣಾ ಸಿದ್ದಾಪುರ್, TV5 ಬೆಂಗಳೂರು.